ಅಡಿಯಲ್ಲೋ ಅಥವಾ ಆದಿಶಾಹಿಗಳ ಅಡಿಯಲ್ಲೋ ಕೆಲಸವನ್ನು ಮಾಡ್ತಕ್ಕಂಥ ಪರಿಸ್ಥಿತಿ ಈ ದೇಶದಲ್ಲಿ ನಿರ್ಮಾಣ ಆಗಿದೆ. ಈ ಸಂದರ್ಭದಲ್ಲಿ ಹಿಂದವಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವಂತ ವ್ಯಕ್ತಿ ಶಿವಾಜಿ ಮಹಾರಾಜರು. ಅವರ ಗುರುಗಳ ಮುಖಾಂತರ ಯುದ್ಧದ ಕಲೆಗಳನ್ನ ಮಾಡಿಕೊಂಡು ಅವರ ಸಮರ್ಥ ರಾಮದಾಸರು ಆಧ್ಯಾತ್ಮಿಕ ಗುರುಗಳು, ಯುದ್ಧದ ಗುರುಗಳು ದಾದಾಜಿ ಕೋಂಡಲೆ. ಅವರು ಯುದ್ಧದ ನೈಪುಣ್ಯ ಕಲಿತಾ ಹೋಗ್ತಾರೆ, ಸಮರಾಭ್ಯಾಸ ಮಾಡ್ತಾರೆ. ತಾವು ಕಟ್ಟಿದಂತ ಪಡೆ ಸೈನಿಕ ಪಡೆ ಯಾರು ಸೈನಿಕ ತರಬೇತಿ ಅರಣ್ಯದಲ್ಲಿ ವಾಸ ಮಾಡತಕ್ಕಂಥ ಒಂದು ಜನಾಂಗವನ್ನ ಆ ಯುದ್ಧದ ತರಬೇತಿಯನ್ನು ನಡೆಸ್ತಾರೆ. ಜಾವಳಿ ಜನಾಂಗ ಅಂತ ಆ ಜನಾಂಗಕ್ಕೆ ಒಂದು ಯುದ್ಧದ ಸಮಾರಂಭವನ್ನು ಯಾವ ರೀತಿ ಯೋಚನೆ ಮಾಡ್ತಾರೆ ಶಿವಾಜಿ ಮಹಾರಾಜರು ಅಂತ ಹೇಳಿದ್ರೆ ತುಂಬಾ ಆಶ್ಚರ್ಯ. ಎರಡು ಗುಂಪುಗಳನ್ನು ಮಾಡ್ತಾರೆ. ಒಂದು ಗುಂಪು ತನ್ನ ಜೀವನದ ಹಾದಿಯನ್ನ ಅಂದ್ರೆ ಕಠಿಣವಾಗಿರ್ತಕ್ಕಂಥ ಹಾದಿಯನ್ನ ಸಲ್ಲಿಸ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಒಂದು ದೊಡ್ಡ ಸವಾಲಾಗಿ ಬರ್ತಕ್ಕಂಥದ್ದು ಪ್ರತಿಯೊಂದು ಶೌರ್ಯ ದಿವಸಕ್ಕೆ ಆಚರಣೆ ಮಾಡ್ತಾ ಇದ್ದೀವಿ ಅಫ್ಜಲ್ ಖಾನ್ ಹೋದೆ. ಅದು ತುಂಬಾ ಕಠಿಣವಾಗಿರ್ತಕ್ಕಂಥ ಸಂದರ್ಭ ಶಿವಾಜಿ ಜೀವನದಲ್ಲಿ. ಅದಕ್ಕೆ ನಮ್ಮ ಹಿಂದೂ ಸಮಾಜವನ್ನ ಯಾವಾಗ ಹೇಳ್ತಾ ಇದ್ದೀವಿ, ಇದು ಗುಲಾಮರ ಸಂತತಿಯಲ್ಲ, ಶೌರ್ಯದ ಸಂತತಿ. ಇದು ಯಾವಾಗ ಹೋರಾಟ ಮಾಡ್ತಾ ಇರೋದು ಯಾವುದೇ ಸಂದರ್ಭದಲ್ಲಿ ನಮ್ಮ ಹಿಂದೂಗಳು ಸೋತಿಲ್ಲ. ಬ್ರಿಟಿಷರು 2 ವರ್ಷ ಆಳಿರ್ಬೋದು, ಬೇರೆ ಆದರೆ ನಮ್ಮದೇ ಯಾರು ಆಳ್ವಿಕೆ ಮಾಡಕ್ಕಿಲ್ಲ. ಪ್ರಪಂಚದಲ್ಲಿರ್ತಕ್ಕಂಥ ಹಲವಾರು ಧರ್ಮಗಳು, ಹಲವಾರು ಪಂಥಗಳು ಇವತ್ತು ನಶಿಸಿ ಹೋಗಿದ್ದಾವೆ. ಇವತ್ತು ಅವು ಹೆಸರು ಹೇಳಕ್ಕೆ ಗೊತ್ತಿರ್ತಕ್ಕಂಥ ರೀತಿಯಲ್ಲಿ ಆಗೋಗ್ತಿಲ್ಲ. ಆದರೆ ಅದು ಎಲ್ಲದಕ್ಕೂ ಬೆಲೆ ಎತ್ತಿರ್ತಕ್ಕಂಥದ್ದು ಭಾರತ ಮತ್ತು ಹಿಂದುತ್ವ ಮಾತ್ರ. ಅಸ್ತಿತ್ವವನ್ನು ಇವತ್ತು ನೂರಾರು ವರ್ಷಗಳ ದೌರ್ಜನ್ಯ ಎಲ್ಲದರ ಬಗ್ಗೆ ಎದುರಿಸಿ ತಾಕತ್ತಿನ ನಿಂತಿರೋದು ಮತ್ತೆ ವಾಪಸ್ ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡ್ತಕ್ಕಂಥ ವಿಶ್ವಗುರು ಆಗ್ತಕ್ಕಂಥ ಶಕ್ತಿಯನ್ನು ಪ್ರದರ್ಶನ ಮಾಡ್ತಕ್ಕಂಥ ಭಾರತ ಮಾತ್ರ. ಕಾರಣ ಕಾಲಕಾಲಕ್ಕೆ ಈ ರೀತಿಯ ವ್ಯಕ್ತಿಗಳು ದೇಶ ಹುಟ್ಟ ಬಂದಿದ್ದಾರೆ. ವಿಜಯನಗರ ಸಾಮ್ರಾಜ್ಯ ಇರ್ಬೋದು, ಶಿವಾಜಿ ಮಹಾರಾಜರು, ಆನಂತರ ಹೋರಾಟದಲ್ಲಿರ್ತಕ್ಕಂಥ ಹಲವಾರು ಸ್ವಾತಂತ್ರ್ಯ ಹೋರಾಟಗಳನ್ನು ಕೇಳಿ ಒಂದು ಆಳ್ವಿಕೆಯು ಸಹ ನಮ್ಮನ್ನ ಆಳ್ವಿಕೆ ಮಾಡಲು ನೆಮ್ಮದಿಯಾಗಿರ್ತಕ್ಕಂಥ ಜೀವನವನ್ನು ಯಾವತ್ತೂ ನಮ್ಮ ಹಿಂದುತ್ವ ಬಿಟ್ಟುಕೊಟ್ಟಿಲ್ಲ. ಹೋರಾಟದ ಕಿಚ್ಚನ್ನ ಮತ್ತೆ ನಾವು ತೋರಿಸ್ತಾ ಬಂದಿದ್ದೀವಿ. ಆ ರೀತಿಯ ಸ್ವಭಾವನೆ ಉಂಟಾಗಬೇಕು. ಗೆಲುವಿನ ಇತಿಹಾಸ ಯಾವಾಗ ನೆನಪಡ್ತಾರೆ. ಶಿವಾಜಿ ಮಹಾರಾಜರು ಒಂದೇ ಒಂದು ಯುದ್ಧವನ್ನು ಸೋತಿಲ್ಲ. ಪ್ರಪಂಚದ ರಾಜ ಯಾವುದೇ ಯುದ್ಧವನ್ನು ಸೋತಿಲ್ಲ. ಶಿವಾಜಿ ಮಹಾರಾಜರು ಒಂದೇ ಒಂದು ಯುದ್ಧವನ್ನು ಸೋತಿಲ್ಲ. ಪ್ರತಿ ಯುದ್ಧವನ್ನು ಅವರು ಗೆಲ್ತಾರೆ. ಈ ರೀತಿಯ ಒಂದು ಅವರಿಗೆ ಭಾರಿ ಕಷ್ಟದ ದಿನಗಳು ಅಂತ ಹೇಳಿದ್ರೆ ಅಫ್ಜಲ್ ಖಾನ್ ಶಿವಾಜಿ ಮಹಾರಾಜರ ಹತ್ಯೆಗೋಸ್ಕರ ತಯಾರಿ ಮಾಡಿಕೊಂಡು ಬಂದಂತ ಸಂದರ್ಭ. ಶಿವಾಜಿ ಮಹಾರಾಜರ ಬಗ್ಗೆ ಇಡೀ ಸಾಮ್ರಾಜ್ಯದಲ್ಲಿ ಭಯವನ್ನ ಶುರುವಾಯಿತು. ಯಾಕಂದ್ರೆ ಅಫ್ಜಲ್ ಖಾನ್ ಬಗ್ಗೆ ಎಲ್ಲರಿಗೂ ಗೊತ್ತಿತ್ತು, ರಾಕ್ಷಸ. ಎಲ್ಲೇ ಒಂದು ಯುದ್ಧವನ್ನ ಸೋತಿದ್ದಿಲ್ಲ. ಎಂಥದ ವ್ಯಕ್ತಿಗಳನ್ನು ಹತ್ಯೆ ಮಾಡಿ ಬರ್ತಾ ಇದ್ದ. ಅಂಥವನ್ನ ಹತ್ಯೆ ಮಾಡಿದ ಶಿವಾಜಿ ಮಹಾರಾಜರು ಒಬ್ಬಂಟಿಯಾಗಿ ಭಾವ ಇಡೀ ದೇಶದಲ್ಲಿ ಪ್ರಚಾರ ಆಗುತ್ತೆ. ಯಾವಾಗ ಪ್ರಚಾರ ಆಗುತ್ತೆ ಆ ಭಯ ಇಡೀ ಸೈನಿಕರಲ್ಲಿ, ಬೇರೆ ಬೇರೆ ರಾಜ್ಯಗಳ ಜೊತೆ ಶಿವಾಜಿ ಮಹಾರಾಜರು ಗೌರವದ ಸ್ಥಾನವನ್ನು, ಒಂದು ಎತ್ತರದ ಸ್ಥಾನವನ್ನು. ಹಾಗಾಗಿ ಅಫ್ಜಲ್ ಖಾನ್ ಅದೇ ಇದೆ ಶಿವಾಜಿ ಮಹಾರಾಜರ ಜೀವನದಲ್ಲಿ ಬಹಳ ಮಹತ್ವವಾಗಿರ್ತಕ್ಕಂಥ ಘಟನೆ. ಅಫ್ಜಲ್ ಖಾನ್ ಯಾವಾಗ ಪರಿಣಾಮ ಆಗ್ತಾನೆ ಈ ಯುದ್ಧದಲ್ಲಿ, ಜೊತೆಗೆ ಅಫ್ಜಲ್ ಖಾನ್ 30,000 ಸೈನಿಕರು, ಕೇವಲ 5,000 ಸೈನಿಕರು, ಶಿವಾಜಿ ಮಹಾರಾಜ 5,000 ಸೈನಿಕರು ಎಲ್ಲ ಯುದ್ಧದ ನೈಪುಣ್ಯದಿಂದ ಎಲ್ಲ ಸೈನಿಕರನ್ನು ವಧೆ ಮಾಡಿ ಅವರ ಎಲ್ಲ ಯುದ್ಧ ಸಾಮಗ್ರಿಗಳನ್ನ ತಮ್ಮ ದೇಶದ ಭಂಡಾರಕ್ಕೆ ಸೇರಿಸ್ಕೊಳ್ತಾರೆ, ಸ್ಥಾಪನೆ ಮಾಡಿದ್ರು. ಆ ರೀತಿಯ ಹಿಂದುತ್ವದ ಆಧಾರದಲ್ಲಿ ದೇಶ ನಿಂತ್ಕೊಂಡಿದೆ. ಆ ಹಿಂದೂ ಸಂಸ್ಕೃತಿ, ಹಿಂದೂ ಪಾರಂಪರ್ಯಬೇಕಂತ ಹೇಳಿದ್ರೆ ಶಿವಾಜಿ ಮಹಾರಾಜರ ಘಟನೆಗಳನ್ನು ನಾವು ಎಲ್ಲ ಯುವಕರಿಗೆ